ಏನ್ ಸೂಟೇಬಲ್ ಅನ್ನಿಸಿದ್ರು ರಚನಾ ಇಂದರ್ ಅವರೇ ಈ ಪಾತ್ರಕ್ಕೆ ಸೂಟೇಬಲ್ ಅಂತ? ಯಾಕಂತಂದ್ರೆ ಡೈರೆಕ್ಟರ್ ವರ್ಷನ್ ಅಲ್ಲಿ ಒಂದು ಥಾಟ್ ಪ್ರೋಸೆಸ್ ಅನ್ನೋದು ಇದ್ದೇ ಇರುತ್ತೆ. ಸಿನಿಮಾ ಒಂದು ಕಂಪ್ಲೀಟ್ ಆಗಿ ಔಟ್ಪುಟ್ ಬರಬೇಕು ಅಂತಂದ್ರೆ ಇವರೇ ಏನಕ್ಕೆ ಸೂಟೇಬಲ್ ಅನ್ಸಿದ್ರು ನಿಮ್ಗೆ? ಫಸ್ಟ್ ಆಫ್ ಆಲ್ ಆಫ್ಟರ್ ಲವ್ ಮಾಕ್ಟೈಲ್ ತುಂಬಾ ಜನಕ್ಕೆ ಇವ್ರ ಮೇಲೆ ಕ್ರಶ್ ಇತ್ತು, ಅದ್ರಲ್ಲಿ ನಾನು ಒಬ್ಬ ಇದ್ದೆ. ಶಬಾಷ್, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡ್ರಾ? ಫಸ್ಟ್ ಇದು. ಆಮೇಲೆ ಅಂಡ್ ನಂಗೆ ಇವ್ರ ಇಷ್ಟ ಮೋರ್ ದೆನ್ ಲವ್ ಮಾಕ್ಟೈಲ್ ಅಲ್ಲಿ ಇವ್ರ ಇಂಪ್ಯಾಕ್ಟ್ ಇದ್ರೆ ಕೂಡ ನಂಗೆ ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾದಲ್ಲಿ ಇವ್ರು ಮಾಡಿರೋ ಪಾತ್ರ ಇದೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅಂಡ್ ನಂಗೆ ಅಲ್ಲಿ ಇವರು ನಂಗೆ ಇಷ್ಟ ಆಯ್ತು, ಈ ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ದೇ ಕತೆ ಶುರು ಮಾಡ್ಕೊಂಡ್ಬಿಟ್ರಿ? ಹಂಗಿಲ್ಲ, ಕತೆ ಶುರು ಆದ್ಮೇಲೆ ಇವ್ರು ಜಾಯ್ನ್ ಆಗಿದ್ದು. ಎಸ್ ಆಕ್ಚುಲಿ ಇನಿಷಿಯಲಿ ಕೂಡ ಸ್ಟೋರಿ ಹೇಳಿದಾಗ ಬಂದಾಗ ನೀವು ನಾನು ಮಾಡಿರುವಂತ ಸಿನಿಮಾ ನೋಡಿದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್ ದಟ್ಸ್ ಮೇನ್ಲಿ ಬಿಕಾಸ್ ನನ್ನ ಅಪ್ರೋಚ್ ಮಾಡೋ ಡೈರೆಕ್ಟರ್ಸ್ ನನ್ನಲ್ಲಿ ಕೇಪಬಿಲಿಟೀಸ್ ಇದೆ ಅಂತ ನೋಡ್ತಾರ ಇಲ್ವಾ ಅಂತ ನಾನು ಫಸ್ಟ್ ತಲೆ ಇಟ್ಕೊಳ್ತೀನಿ. ಸೊ ಇವ್ರು ಹಂಗೆ ನನ್ನ ಅಪ್ರೋಚ್ ಮಾಡಕ್ ಬಂದಾಗ ಸ್ಟೋರಿ ಡಿಫ್ರೆಂಟ್ ಆಗಿತ್ತು ಅಂಡ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಇಟ್ ಇಸ್ ಅ ವೆರಿ ಸ್ಮಾಲ್ ಕ್ಯಾರೆಕ್ಟರ್, ಸ್ಮಾಲ್ ರೋಲ್ ಇದ್ ಮಾಡಿರೋದು, ಬಟ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿದೆ ಆ ಕ್ಯಾರೆಕ್ಟರ್. ಸೊ ಓಕೆ, ಈ ತರ ಕೂಡ ನಾ ಪ್ಲೇ ಮಾಡ್ತೀನಿ ಅಂತ ಅವ್ರ ತಲೆಯಲ್ಲಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನಂಗೆ ಖುಷಿ ಆಗ್ಬಿಟ್ಟು ಎಸ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿದೆ. ಅಂಡ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ ಏನ್ ಬೇಕು, ಎಲ್ಲ ಎವ್ರಿಥಿಂಗ್ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ವರ್ಕ್ ಆಗಿರ್ಲಿ, ಇಲ್ಲ ಲೊಕೇಶನ್ಸ್ ಆಗಿರ್ಲಿ ಅಥವಾ ಅಟ್ಮಾಸ್ಫಿಯರ್ ಹೆಂಗಿರ್ಬೇಕು, ಎಲ್ಲಾದ್ರ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಇತ್ತು. ಅಂಡ್ ಅವ್ರು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿದ್ರು, ಎಲ್ಲಾದ್ರಲ್ಲೂ ನಾವು ಇಮೋಷನ್ಸ್ ತೋರ್ಸಕ್ ಟ್ರೈ ಮಾಡ್ತಾ ಇದೀವಿ ಅಂತ. ಸೊ ಇದು ಅಷ್ಟು ಕಾನ್ಫಿಡೆನ್ಸ್ ಇದ್ದಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಕೊಟ್ಟಂಗ ಆಗುತ್ತೆ, ಇಲ್ಲ ಸಿನಿಮಾ ಡಿಫ್ರೆಂಟ್ ಆಗಿ ಬರುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಮೂವಿ ಕನ್ನಡದಲ್ಲಿ ಮುಂಚೆ ಮಾಡದೇ ಇರುವಂತ ಟೈಪ್ ಅಲ್ಲೇ ಇರುವಂತ ಒಂದು ಸಿನಿಮಾ ಅಂತ. ಡೆಫಿನೆಟ್ಲಿ ಈ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಾ, ಇವಾಗ ಟ್ರೇಲರ್ ಟೀಸರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಟ್ರೇಲರ್ ರಿಲೀಸ್ ಆಗಿರುತ್ತೆ ಅಷ್ಟೊತ್ತಿಗೆ, ನೆಕ್ಸ್ಟ್ ರಿಲೀಸ್ ಮಾಡ್ತಿದೀವಿ, ಬಟ್ ಟೀಸರ್ನೇ ಹೇಳ್ಬೋದು. ನೋ ಬಟ್ ಬೈ ದ ಟೈಮ್ ದ ಇಂಟರ್ವ್ಯೂ ವಾಸ್ ಟ್ರೇಲರ್ ವುಡ್ ಹ್ಯಾವ್ ರಿಲೀಸ್ಡ್. ಸೊ ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ದಟ್ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಯೂಶುವಲ್ ಕಾನ್ಸೆಪ್ಟ್ ತರ ಅಂತ. ಸೊ ನಂಗೂ ಅದೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು, ಇವ್ರ ಪರ್ಸ್ಪೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು, ಇಲ್ಲ ಮಾಡ್ಲೇಬೇಕು ಅಂತ ಅನ್ಸ್ತು. ಅಂಡ್ ಇವಾಗ ಎಷ್ಟು ಹೇಳ್ತಾ ಇದಾರೆ ಅಷ್ಟೇ, ಇಲ್ಲ ಫ್ಯಾನ್ ಆಗಿದೆ ಅದು ಸುಮ್ನೆ ಹೇಳ್ತಾ ಇರೋದು. ಬಂದಾಗ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಬಾಸ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀವಿ. ಓಕೆ ಫೈನ್, ನಿಜ. ಆಕ್ಚುಲಿ ನಾ ಅವಾಗ್ಲೇ ಅವ್ರಿಗೆ ಫುಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ರಿಕ್ವೆಸ್ಟ್ ಎಲ್ಲ I was following you from ಮೆಸೇಜ್ ಏನಾದ್ರು ಮಾಡಿದ್ರೆ ಅವತ್ತು ರಚನಾ ಅವರಿಗೆ ಈ ತರ ಲವ್ 360 ಆದ್ಮೇಲೆ? ಲವ್ 360 ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಎಸ್, ವಿಶಸ್ ಹೇಳಿದ್ರು. ಲವ್ 360 ಸಿನಿಮಾ ಅಲ್ಲಿ ನಮ್ ಡಿಒಪಿ ಅಭಿಲಾಷ್ ಅವರು ಅವರೇ ನನ್ನ ಇದು ಹೆಸರು ಒಂದ್ಸಲ ಹೇಳಿದ್ರು. ನಮ್ ಸಿನಿಮಾಗೂ ಅಭಿಲಾಷ್ ಕಲಟ್ಟಿ ಅವರು ಡಿಒಪಿ. ಪ್ರೀವಿಯಸ್ಲಿ ಅವ್ರು ಲವ್ 360 ಇವ್ರ ಜೊತೆ ಮಾಡಿದ್ರು. ಅಂಡ್ ನಾವ್ ಈ ತರ ಈ ಪಾತ್ರಕ್ಕೆ ನಮ್ಗೊಬ್ಬ ಹೊಸಬರಿಗಿಂತ ಒಂದು ನೋನ್ ಫೇಸ್ ಬೇಕಾಯ್ತು, ಸೊ ದಟ್ ಇಂಪ್ಯಾಕ್ಟ್ ಮೋರ್ ಇರುತ್ತೆ ಅಂತ. ಆಗ ನಮ್ಮ ಅಭಿಲಾಷ್ ಕಲಟ್ಟಿ ಅವರೇ ಇವ್ರನ್ನ ರೆಫರ್ ಮಾಡಿದ್ರು. ಸೊ ಹಂಗೆ ಇವ್ರನ್ನ ಅಪ್ರೋಚ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.